ನಮಸ್ಕಾರ ಮಕ್ಕಳೇ. ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಧರ್ಮ ಬುದ್ಧಿ ಮತ್ತು ಸುಬುದ್ಧಿಯ ಕಥೆ. ಏನಿದು ಕಥೆ ಅಂತ ನೋಡ್ಕೊಂಬೋಣ. ಒಂದು ಕಾಲದಲ್ಲಿ ಒಂದು ಪಟ್ಟಣದಲ್ಲಿ ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ ಎಂಬ ಇಬ್ಬರು ಸ್ನೇಹಿತರು ವಾಸ ಆಗ್ತಿರ್ತಾರೆ. ಹೆಸರಿಗೆ ತಕ್ಕಂತೆ ಧರ್ಮ ಬುದ್ಧಿ ಅನ್ನೋನು ಸತ್ಯವಂತನು, ಒಳ್ಳೆಯವನು ಆಗಿರ್ತಾನೆ. ಅದೇ ಥರ ದುಷ್ಟ ಬುದ್ಧಿ ಹೆಸರೇ ಸೂಚಿಸುವಂತೆ ಅವನು ಕುತಂತ್ರಿ ಮತ್ತು ಲೋಭಿ ಆಗಿರ್ತಾನೆ ಮಕ್ಕಳೇ. ಒಮ್ಮೆ ಇವರಿಬ್ಬರು ವ್ಯಾಪಾರಕ್ಕೆ ಅಂತ ಬೇರೆ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಬಹಳಷ್ಟು ಹಣ ಸಂಪಾದನೆ ಮಾಡಿಕೊಂಡು ಹಿಂತಿರುಗಿ ತಮ್ಮ ಊರಿಗೆ ಬರ್ತಿರ್ತಾರೆ. ಆವಾಗ ಆ ದುಷ್ಟ ಬುದ್ಧಿಗೆ ಒಂದು ಕೆಟ್ಟ ಯೋಚನೆ ಬರುತ್ತೆ. ಅವನು ಸುಬುದ್ಧಿಗೆ ಹೇಳ್ತಾನೆ, ಅಥವಾ ಧರ್ಮ ಬುದ್ಧಿಗೆ ಹೇಳ್ತಾನೆ, ನಾವು ಇಷ್ಟೊಂದು ಸಂಪಾದನೆ ಮಾಡಿದ್ದೀವಲ್ಲ, ಈ ಸಂಪತ್ತೆಲ್ಲ ನಮ್ಮ ಊರಿಗೆ ತಗೊಂಡೋದ್ರೆ ಎಲ್ಲರ ಕಣ್ಣು ಬೀಳುತ್ತೆ. ಆದ್ದರಿಂದ ಇದರಲ್ಲಿ ಹೆಚ್ಚು ಭಾಗನ ಈ ಕಾಡು, ಅವರು ಕಾಡಿಂದ ದಾಟಿ ಊರಿಗೆ ಹೋಗ್ಬೇಕಾಗತ್ತೆ. ನಾವು ದಾಟೋಕ್ಕಿಂತ ಮುಂಚೆ ಈ ಕಾಡಲ್ಲೇ ಆ ಸಂಪತ್ತನ್ನೆಲ್ಲ ಒಂದು ಮರದ ಕೆಳಗಡೆ ಹೂತು ಇಡಬೋಣ, ಹಾಗೆ ಸ್ವಲ್ಪ ಹಣವನ್ನು ಮಾತ್ರ ನಮ್ಮ ಊರಿಗೆ ತಗೊಂಡು ಹೋಗೋಣ ಅಂತ ದುಷ್ಟ ಬುದ್ಧಿ ಧರ್ಮ ಬುದ್ಧಿಗೆ ಹೇಳ್ತಾನೆ. ಆವಾಗ ಧರ್ಮ ಬುದ್ಧಿ ಅತಿ ಸರಳ ಮನಸ್ಸಿನವನು, ಅಂದರೆ ತುಂಬ ಕೆಟ್ಟ ಆಲೋಚನೆ ಮಾಡದಿದ್ದಂಥ ವ್ಯಕ್ತಿ. ಅವನು ಆಯಿತು ಅಂತ ಒಪ್ಕೋತಾನೆ. ಆಗ ಇಬ್ಬರು ಸೇರಿ ತಾವು ಗಳಿಸಿದ್ದ ಸಂಪತ್ತನ್ನು ಒಂದು ದೊಡ್ಡ ಮರದ ಕೆಳಗಡೆ ಒಂದು ಗುಂಡಿಯನ್ನು ತೋಡಿ ಅಲ್ಲಿ ಹಣವನ್ನು ಹೂತಿ ಇಡ್ತಾರೆ. ಹಾಗೆ ಸ್ವಲ್ಪ ಹಣನ ಮಾತ್ರ ತಮ್ಮ ಊರಿಗೆ ತೆಗೆದುಕೊಂಡು ಹೋಗ್ತಾರೆ. ಆದರೆ ದುಷ್ಟ ಬುದ್ಧಿ ಸುಮ್ಮನೆ ಬಿಡ್ತಾನ? ಅವರು ಊರಿಗೆ ಹೋಗಿ ತೆರಳಿದ ಮೇಲೆ ಅದೇ ರಾತ್ರಿ ಅವನು ಕಾಡಿಗೆ ವಾಪಸ್ ಬಂದು ಅಲ್ಲಿರುವಂಥ ಉಳಿದ ಅಷ್ಟೂ ಹಣವನ್ನು ದೋಚಿ ತನ್ನ ಮನೆಯಲ್ಲಿ ಯಾರಿಗೂ ಗೊತ್ತಾಗದೇ ಇದ್ದಂಗೆ ಔಸಿ ಇಡ್ತಾನೆ. ಕೆಲವು ದಿನಗಳ ನಂತರ ಮತ್ತೆ ಧರ್ಮ ಬುದ್ಧಿಯ ಮನೆಗೆ ದುಷ್ಟ ಬುದ್ಧಿ ಬಂದು ಹೇಳ್ತಾನೆ, ನನಗೆ ಸ್ವಲ್ಪ ಹಣ ಬೇಕಾಗಿದೆ, ನಾವು ಹೋಗಿ ತಗೊಂಬರೋಣ ಬಾ ಅಂತ. ಆಗ ಇಬ್ಬರು ಕಾಡಿನ ಕಡೆ ಹೋಗ್ತಾರೆ. ಅಲ್ಲಿ ಗುಂಡಿನ ಅಗದು ನೋಡ್ತಾರೆ ಮಕ್ಕಳೇ. ಆವಾಗ ಹಣ ಇರುತ್ತಾ? ಅಲ್ಲಿ ಇರಲ್ಲ. ಯಾಕೆಂದರೆ ಅವನು ದುಷ್ಟ ಬುದ್ಧಿ ಮೊದಲೇ ಅದನ್ನೆಲ್ಲ ದೋಚಿರ್ತಾನೆ. ಇಬ್ಬರು ತೆಗೆದು ನೋಡ್ತಾರೆ ಆ ಗುಂಡಿನ. ಅದು ಗುಂಡಿಯಲ್ಲಿ ಏನೂ ಹಣ ಇರಲ್ಲ. ಆವಾಗ ದುಷ್ಟ ಬುದ್ಧಿ ಒಂದು ನಾಟಕ ಮಾಡ್ತಾನೆ ಕೋಪದಿಂದ, ಎಲ್ಲೋ ಧರ್ಮ ಬುದ್ಧಿಯೇ, ನೀನು ಹಣನೆಲ್ಲ ಕದ್ದು ಎಲ್ಲ ಕೆಟ್ಟ ಕೆಲಸ ಮಾಡಿದೀಯಾ ಅಂತ ಕೋಪದಿಂದ ಹೇಳ್ತಾನೆ. ಆವಾಗ ಧರ್ಮ ಬುದ್ಧಿ ಹೇಳ್ತಾನೆ, ಇಲ್ಲ, ನಾ ಅಂಥ ಕೆಲಸ ಮಾಡೋವನಲ್ಲ ಅಂತ. ಈ ವಿಚಾರನ ದುಷ್ಟ ಬುದ್ಧಿ ರಾಜ್ಯದ ನ್ಯಾಯಾಲಯಕ್ಕೆ ತಲುಪಿಸ್ತಾನೆ, ನೀವೇ ನ್ಯಾಯ ಕೊಡಿ ಅಂತ. ಹಾಗೂ ಆ ನ್ಯಾಯಾಧೀಶರಿಗೆ ಹೇಳ್ತಾನೆ ದುಷ್ಟ ಬುದ್ಧಿ. ಏನಂತ ಹೇಳ್ತಾನೆ ಅಂದರೆ, ನಾವು ಹೂತಿಟ್ಟದ್ದಕ್ಕೆ ಅಲ್ಲಿರುವ ಮರವೇ ಸಾಕ್ಷಿ, ಅದೇ ಸಾಕ್ಷಿ ಹೇಳುತ್ತೆ ಅಂತ ಹೇಳ್ತಾನೆ. ಅಲ್ಲಿರುವ ನ್ಯಾಯಾಧೀಶರು ಆಯಿತು ಅಂತ ಹೇಳಿ ಆ ಕಾಡೊಳಗೆ ಹೋಗಿ ಯೋಚನೆ ಮಾಡಿರ್ತಾರೆ. ಆದರೆ ಮಧ್ಯದಲ್ಲಿ ಏನು ಮಾಡ್ತಾನೆ ಈ ದುಷ್ಟ ಬುದ್ಧಿ, ತನ್ನ ತಂದೆಗೆ ಆ ದೊಡ್ಡ ಮರದ ಒಳಗಡೆ ಕೂತ್ಕೊಳ್ಳೋಕೆ ಹೇಳ್ತಾನೆ. ಕೂತ್ಕೊಂಡು ನ್ಯಾಯಾಧೀಶರು ಪ್ರಶ್ನೆ ಕೇಳಿದಾಗ, ಅಂದರೆ ಈ ಹಣನೆಲ್ಲ ಧರ್ಮ ಬುದ್ಧಿ ಎತ್ಕೊಂಡು ಹೋದನ್ನ ಅಂತ ಕೇಳಿದ ತಕ್ಷಣ ಹೌದು ಸ್ವಾಮಿ ಅಂತ ಹೇಳೋಕ್ಕೆ ಬೇಕಲ್ಲ, ಅದಕ್ಕೆ ತನ್ನ ತಂದೆಯನ್ನೇ ಆ ಮರದ ಒಳಗಡೆ ಔಸಿ ಕೂರಿಸಿಡ್ತಾನೆ. ಮರುದಿನ ಕಾಡೊಳಕ್ಕೆ ನ್ಯಾಯಾಧೀಶರು, ಧರ್ಮ ಬುದ್ಧಿ, ದುಷ್ಟ ಬುದ್ಧಿ ಎಲ್ಲರೂ ಬರ್ತಾರೆ. ಅಲ್ಲಿ ನ್ಯಾಯಾಧೀಶರು ಆ ಮರವನ್ನು ಕೇಳ್ತಾರೆ, ಹಣವನ್ನು ಯಾರು ಕದ್ರು ಅಂತ. ಆವಾಗ ಅಷ್ಟರೊಳಗಡೆ ಆ ಮರದೊಳಗಿಂದ ಒಂದು ಧ್ವನಿ ಬರುತ್ತೆ,
ಧರ್ಮ ಬುದ್ಧಿಯೇ ಕದ್ದನು ಅಂತ. ಆದರೆ ಧರ್ಮ ಬುದ್ಧಿಗೆ ಗೊತ್ತಿರುತ್ತೆ, ನಾನು ಆ ಥರ ಕೆಟ್ಟ ಕೆಲಸ ಮಾಡೋನಲ್ಲ, ನಾನು ಒಳ್ಳೆಯವನು. ಈ ಥರ ಮರನೇ ಮಾತಾಡ್ತಿದೆ ಅಂದರೆ ಇಲ್ಲೇನೋ ಒಂದು ಕುತಂತ್ರ ನಡೆದಿದೆ ಅಂತ ಅವನಿಗೆ ಅನಿಸುತ್ತೆ. ಆಗ ಅವನಿಗೆ ಅನುಮಾನಕ್ಕೆ ಏನಾರು ಒಂದು ಕೆಲಸ ಮಾಡೋಣ ಅಂತ ಹೇಳಿ ಅವನು ಒಣ ಎಲೆಗಳು, ಅಲ್ಲೇ ಸುತ್ತ ಬಿದ್ದಂಥ ಕಡ್ಡಿಗಳು, ಅದನ್ನೆಲ್ಲ ಆ ಒಂದು ಮರ ಇರುತ್ತಲ್ಲ, ಸಾಕ್ಷಿ ಹೇಳಿದ ಮರ, ಆ ಮರದ ಬುಡಕ್ಕೆ ಇದನ್ನೆಲ್ಲ ಸೇರಿಸಿ ಬೆಂಕಿ ಹಚ್ಚಿಬಿಡ್ತಾನೆ. ಆ ಬೆಂಕಿ ಹಚ್ಚಿದಾಗ ಆ ಶಾಖಕ್ಕೆ ಆ ಮರದ ಒಳಗಡೆ ಇದ್ದಂಥ ದುಷ್ಟ ಬುದ್ಧಿಯ ತಂದೆಗೆ ಇರಲಿಕ್ಕಾಗಲ್ಲ, ಭಯ ಆಗೋಗುತ್ತೆ ಅವನಿಗೆ. ಅವನು ಆ ಮರದ ಒಳಗಡೆಯಿಂದ ಚೆಂಗಂತ ಹೊರಗಡೆ ಹಾರಿ ನೆಗಿತಾನೆ. ಆ ನೆಗೆದ ತಕ್ಷಣ ದುಷ್ಟ ಬುದ್ಧಿಯ ಕುತಂತ್ರ ಎಲ್ಲ ನ್ಯಾಯಾಧೀಶರಿಗೆ ಗೊತ್ತಾಗುತ್ತೆ, ಸತ್ಯ ಏನು ಅಂತ ಅವ್ರಿಗೆ ತಿಳಿಯುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ಸುಳ್ಳು ಮತ್ತು ಕುತಂತ್ರ ಕೊನೆಗೆ ನಾಶ ಆಗುತ್ತೆ, ಸತ್ಯಕ್ಕೆ ಸದಾ ಜಯ ಇರುತ್ತೆ. ಅದರಿಂದ ಮಕ್ಕಳೇ, ಯಾವತ್ತೂ ಕುತಂತ್ರವನ್ನು ಮಾಡಬಾರದು, ಯಾವತ್ತೂ ಸತ್ಯವಾಗೇ ಇರಬೇಕು. ಕುತಂತ್ರ ಮಾಡಿದ್ರೆ ಅದು ಹೆಚ್ಚಿಗೆ ದಿನ ಉಳಿಯೋದಿಲ್ಲ, ಹೆಚ್ಚಿಗೆ ಗಂಟೆನೂ ಉಳಿಯಿಲ್ಲ. ಸುಳ್ಳು ಅಷ್ಟೇ, ಕೊನೆ ತನಕ ಅದು ಉಳಿಯಿಲ್ಲ, ಅದು ನಾಶ ಆಗುತ್ತೆ. ಯಾವತ್ತೂ ಸತ್ಯವಾಗಿರಬೇಕು, ಸತ್ಯವನ್ನೇ ಮಾಡಬೇಕು, ಸತ್ಯದ ನಡೆಗಳನ್ನೇ ನುಡಿಬೇಕು. ಆವಾಗಲೇ ನಮ್ಮ ಜೀವನ ಚೆನ್ನಾಗಿರುತ್ತೆ. ಮಕ್ಕಳೇ, ಈ ಕಥೆಯಿಂದ ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತೂ ಸುಳ್ಳು ಕುತಂತ್ರ ಏನೂ ಮಾಡದೆ ಒಳ್ಳೆ ಬುದ್ಧಿಯಿಂದ ನಾವು ಇರಬೇಕು ಅನ್ನೋದನ್ನು ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ.